ಸರಿ ಸರಿ ಮಾಡ್ತೀರ. ಏನ್ರಲ್ಲ ಮಚ್ಚ ಇಬ್ರು ನಿಂತ್ರಿ, ಶಂಕರ ಇಲ್ಲಿ? ಶಂಕರ ಅಲ್ಲಿ ಕುಂತ ನೋಡ್ಗ. ಯಾಕ್ರಲ್ಲ ಮಚ್ಚ ಶಂಕರ ಅಲ್ಲಿ ಕುಂತಾನ? ಏನಾಯ್ತು ಅವನಿಗೆ? ಯಾಕೆಲ್ಲ ಮಚ್ಚ ನಮ್ ಜೊತೆ ಕರೆಕ್ಟ್ ಆಗಿ ಮಾತಾಡ್ಲಿಲ್ಲ, ಏನಾಗಿದೆ ಅಂತ ಹೇಳವಲ್ಲ. ನೀನಾದ್ರೂ ಕೇಳ್ಬಾ, ನಡಿ ನಡಿವಂಬರಿ ಕೇಳಮ್ಮ. ತಮ್ಮ ಯಾಕ್ಲೆ ಏನಾಯ್ದ? ಏನಿಲ್ಲ ಅಣ್ಣ. ಸುಳ್ಳು ಬೇಡ ಹೇಳು, ನಿನ್ ಮಕ್ಕ ನೋಡಿದ್ರು ಗೊತ್ತಾಗ್ತಾನ. ಹಂಗೇನಿಲ್ಲ ಅಣ್ಣ. ನನ್ ಬಳಿ ಏನ್ ಮುಚ್ಚಿಡ್ಬೇಡ ನೀನು. ಆ ಮಂದಿಗೆ ಬಂದ್ ಮಾತಾಡಿಸಿದ್ರ ನಾ ಮಾತಾಡಿಲ್ಲ ಅಂತ ಅಂತದೇನಾಯ್ತು ನಿನಗೆ? ಅಣ್ಣ ನಮ್ ದೋಸ್ತ ಹಿಂಗೆ ಹೇಳ್ಕೊಟ್ಟು ಇಸ್ಕೊಂಡು ಹೋದ್ನಣ್ಣ. ಮಗ ಅಮ್ಮಗ ಆರಾಮಿಲ್ಲ, 50,000 ಇದ್ರೆ ಕೊಡು ಮಗ, ಕೇಳಕತ್ತಾರ. ಇವಾಗ ಸದ್ಯಕ್ ನನ್ನಲ್ಲಿ ಇಲ್ಲ, ನೀನ್ ಅಮ್ಮನ ಹತ್ರ ಹೋಗೋ, ನಮ್ ದೋಸ್ತರಲ್ಲಿ ಕೇಳಿ ಹಾಕ್ಸ್ತೀನಿ. ಮಗ ಮರಿಬೇಡ, ಅರ್ಜೆಂಟ್ ಹಾಕು. ಹಲೋ ಮಗ, ಅರ್ಜೆಂಟ್ 50,000 ರೂಪಾಯಿ ಬೇಕ್ಲಿ, ನಮ್ ದೋಸ್ತನ ಅಮ್ಮಗ್ ಹುಷಾರಿಲ್ಲ, ಅರ್ಜೆಂಟ್ ಹಾಕ್ಲೆ. ನೋಡ್ ಮಚ್ಚ. ಥ್ಯಾಂಕ್ಸ್ ಲೇ ಮಗ. ಅವಾಗ ನೋಡಿದ್ರ ಅಮ್ಮಗ್ ಹುಷಾರಿಲ್ಲ ಅಂತ 50,000 ರೂಪಾಯಿ ಇಸ್ಕೊಂಡಣ್ಣ. ಇವಾಗ ನೋಡಿದ್ರ ಬೆಟ್ಟಿಂಗ್ ಮ್ಯಾಚ್ ಆಡಿ ಎಲ್ಲ ಸೋತ್ಬಿಟ್ಟಣ್ಣ. ನಮ್ ಹುಡುಗರು ಹೇಳೋಣ ಗೊತ್ತಾಯ್ತಣ್ಣ. ಇವಾಗ ನೋಡಿದ್ರ ಫೋನ್ ಮಾಡಿದ್ರು ಫೋನ್ ಎತ್ತಾವಲ್ಲ, ಮೆಸೇಜ್ ಮಾಡಿದ್ರ ರಿಪ್ಲೈ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗಲ್ತಣ್ಣ. ಇವಾಗ ನಮ್ ದೋಸ್ತ ನೋಡಿದ್ರ ಫೋನ್ ಮೇಲೆ ಫೋನ್ ಮಾಡಿ ಕೇಳಕೈತಣ್ಣ, ನನ್ನ ಹತ್ರ 1 ರೂಪಾಯಿ ಇಲ್ಲ, ಏನ್ ಮಾಡ್ಬೇಕು ತಿಳಿವಲ್ತಣ್ಣ. ಎಲ್ಲಿ ಬಿಡ್ಲೆ ತಮ್ಮ, ನಿಂದೇನ್ ತಪ್ಪದ? ನೀ ತಾಯಿ ಹೆಸರು ಹೇಳಿ ಸಲ ನೀ ಕೊಟ್ಟಿ, ಎಲ್ಲಿ ಬಿಡು ದೋಸ್ತ. ಯಾವ್ದಾದ್ರು ಸುಳ್ಳು ಆಗ್ಬಿಟ್ಟು ರೊಕ್ಕ ಕೊಟ್ಟವನ ನಂಬಿಕೆ ಯಾವತ್ತೂ ಕಳ್ಕೊಬೇಡ. ಇರ್ಲಿ ಬಾ ತಮ್ಮ. ಯಾರು ಈ ಥರ ಐಪಿಎಲ್ ಬೆಟ್ಟಿಂಗ್ ಮ್ಯಾಚ್ ಆಡ್ಬಿಟ್ಟು ನಿಮ್ಮ ತಾಯಿ ನಂಬಿಕೆನ, ಫ್ರೆಂಡ್ ನಂಬಿಕೆನ ಕಳ್ಕೊಕ್ ಹೋಗ್ಬಿಡಿ ಫ್ರೆಂಡ್ಸ್. ಇಷ್ಟೆಲ್ಲ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಒಂದು ಚಿಕ್ಕ ಲೈಕ್ ಕೊಡಿ.